ನಮಸ್ಕಾರ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಕೆಸೆಟ್ 2025ಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂಥ ಎರಡು ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ, ಮೊದಲನೇದೇನಪ್ಪ ಅಂತಂದರೆ ನಿನ್ನೆ KA ವತಿಯಿಂದ ಹೊಸದಾಗಿ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇನ್ನೊಂದು ವಿಷಯ ಏನಂತಂದರೆ SC/ST ಕ್ಯಾಟಗರಿ 1 2A 2B 3D ಈ ಮಹಿಳಾ ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಣೆ ದಿನಾಂಕ 6/12/2025 ಅಂದರೆ ನಿನ್ನೆ ಹೊರಡಿಸಿರ್ತಕ್ಕಂಥ ಒಂದು ಪ್ರಕಟಣೆ ಇದು. ನೋಡಿ, ಈ ಒಂದು ಪ್ರಕಟಣೆಯಲ್ಲಿ ಏನಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಥ ಪರೀಕ್ಷೆ 2023, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಥ ಪರೀಕ್ಷೆ 2024 ಮತ್ತು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಥ ಪರೀಕ್ಷೆ 2025ರಲ್ಲಿ ಅರ್ಹರಾದ ಎಲ್ಲ ವಿಷಯಗಳ ಕೆಲವು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಗೈರು ಹಾಜರಾಗಿರುವುದು ಕಂಡುಬಂದಿರುತ್ತದೆ. ಅಂದರೆ ಇದು ಕೇವಲ 2025ಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, 2023ರಲ್ಲಿ ಕೆಲವರು ಕೆಸೆಟ್ ಪಾಸ್ ಮಾಡ್ಕೊಂಡಿರ್ತೀರಿ, 2024ರಲ್ಲಿ ಕೆಸೆಟನ್ನು ಪಾಸ್ ಮಾಡ್ಕೊಂಡಿರ್ತೀರಿ, ಮತ್ತು 2025ರಲ್ಲಿ ಕೂಡ ಕೆಸೆಟ್ ಪಾಸ್ ಆದಂಥ 3 ವರ್ಷದ ಅಭ್ಯರ್ಥಿಗಳಿಗಾಗಿ ಈ ಒಂದು ಪ್ರಕಟಣೆ ಇರತಕ್ಕಂಥದ್ದು. ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದಂತೆ ಕೆಸೆಟ್ 2023 ಮತ್ತು 24 ಮತ್ತು 2025ರ ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹೆಸರು ಇರುತ್ತೆ. ಅಂಥವ್ರು ಒಂದು ವೇಳೆ ನೀವು ಹೆಸರಿದ್ದೂ ಕೂಡ ಗೈರು ಹಾಜರಾದ ಅಭ್ಯರ್ಥಿಗಳು ತಮ್ಮ ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ಫಲಿತಾಂಶ ಘೋಷಣೆಗೊಂಡಿರುವ ಅರ್ಹ ಅಭ್ಯರ್ಥಿಗಳು ಮಾತ್ರ ಈ ಪ್ರಕಟಣೆಯೊಂದಿಗೆ ಸೂಚಿಸಿರುವ ವೇಳಾಪಟ್ಟಿಯಂತೆ ಎಲ್ಲ ಮೂಲ ದಾಖಲೆಗಳೊಂದಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗತಕ್ಕದ್ದು. ಏನಪ್ಪ ಅಂದರೆ 2023, 2024 ಮತ್ತು 2025 ಒಟ್ಟಾರೆಯಾಗಿ 3 ವರ್ಷಗಳ ಕಾಲ ಅಂದರೆ 3 ಬಾರಿ ಈ ಒಂದು ಕೆಸೆಟ್ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸಿದರು. ನೋಡಿ, ಇವತ್ತು ಕೆಸೆಟ್ ರಿಸಲ್ಟ್ ಬಂದಿದೆ ಅಂತಂದರೆ ನೀವು ಒಂದು ವೇಳೆ ನಿಮ್ಮ ಒಂದು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡಿಲ್ಲ ಅಂತಂದರೆ ನಿಮಗೆ ಕೆಸೆಟ್ ರಿಸಲ್ಟ್ ಬಂದ ದಿನದಿಂದ 2 ವರ್ಷಗಳ ಕಾಲ ಅವಕಾಶ ಇರುತ್ತೆ. ಹಾಗೆ 2023ರಲ್ಲಿ ಯಾರೆಲ್ಲ ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀರಿ ಅವ್ರಿಗಾಗಿ, ಮತ್ತು 2024ರಲ್ಲಿ ಕೆಸೆಟ್ ಪೂರ್ಣಗೊಂಡವ್ರಿಗಾಗಿ, ಮತ್ತು ಈ ಬಾರಿ ಒಂದು 2025ರ ಕೆಸೆಟ್ ಪೂರ್ಣಗೊಂಡಂಥ ಒಟ್ಟು 3 ವರ್ಷದ ಅಭ್ಯರ್ಥಿಗಳು ಒಂದು ವೇಳೆ ನೀವು ದಾಖಲಾತಿ ಪರಿಶೀಲನೆಗೆ ಹಾಜರಾಗದಿದ್ದಲ್ಲಿ ಅಂಥವ್ರು ಹೋಗಬೇಕು. ಒಂದು ವೇಳೆ ನಿಮ್ಮದು ಇನ್ನೂ ಕೂಡ 2 ವರ್ಷದ PG ಅಥವಾ 4 ಸೆಮ್ಗಳ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ ಅನ್ನೋದಾದರೆ ಅಂಥವರು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಶೈಕ್ಷಣಿಕ ಅರ್ಹತೆ ಮತ್ತು ಮೀಸಲಾತಿ ಸಂಬಂಧಿಸಿದ ಎಲ್ಲ ನಿಬಂಧನೆಗಳು ಹಾಗೂ ಮೂಲ ದಾಖಲೆಗಳ ಪರಿಶೀಲನೆಗೆ ಸಲ್ಲಿಸಬೇಕಾದ ದಾಖಲಾತಿ ಪ್ರಮಾಣ ಪತ್ರಗಳ ವಿವರಗಳಿಗೆ ಅಧಿಸೂಚನೆಯನ್ನು ಓದ್ಕೊಳ್ರಿ ಅಂತೇಳಿ ಹೇಳಿರ್ತಕ್ಕಂಥದ್ದು. ಸೊ ಮೊದಲ ವಿಚಾರ ಏನಂತಂದರೆ 2023, 2024, 2025ರಲ್ಲಿ ಕೆಸೆಟ್ ಪಾಸ್ ಆಗಿದ್ರಿ, ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿಲ್ಲ ಅಂತಂದರೆ ಅಂಥವ್ರಿಗೋಸ್ಕರ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು 2A 2B 3D ಪ್ರವರ್ಗದ ಅಭ್ಯರ್ಥಿಗಳು ತಮ್ಮ ಮೀಸಲಾತಿಗೆ ಸಂಬಂಧಿಸಿದಂತೆ ನಿಗದಿತ ನಮೂನೆಯಲ್ಲಿ ಹಾಗೂ ಚಾಲ್ತಿಯಲ್ಲಿರ್ತಕ್ಕಂಥ ಮೀಸಲಾತಿ ಪ್ರವರ್ಗದ ಪ್ರಮಾಣ ಪತ್ರವನ್ನು ಸಲ್ಲಿಸ್ತಕ್ಕದ್ದು. ನೋಡಿ, ಇಲ್ಲಿ ನಾವು 2 ರೀತಿ ಮಾಡ್ಬೋದಾಗಿದೆ. ನೋಡಿ, ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಅಂದರೆ ಕೆಸೆಟ್ ಅರ್ಜಿಯಲ್ಲಿ ವಿವಾಹಿತರೆಂದು ನಮೂದಿಸಿರ್ತಕ್ಕಂಥ 2A 2B 3D ಈ ಏನು ಮೀಸಲಾತಿಯನ್ನು ಕೋರಿದಿರಲಿಲ್ಲ, ಇವರು ತಮ್ಮ ಪತಿ ಹೆಸರಿನೊಂದಿಗೆ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಮೂಲ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಸಲ್ಲಿಸಲು ಸೂಚಿಸಿದೆ. ನೋಡಿ, ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದರಲ್ಲಿ ಏನಪ್ಪ ಅಂತಂದರೆ SC/ST ಕ್ಯಾಟಗರಿ 1ದವರಿಗೆ ಜಾತಿ ಪ್ರಮಾಣ ಪತ್ರ ತಂದೆ ಹೆಸರಲ್ಲಿದ್ದರೆ ನಡಿಬೋದು ಅಂತ ನಾನು ಒಂದು ಅಂದಾಜನ್ನು ನಿಮ್ಗೆ ಹೇಳಿದ್ದೆ. ಅಂದರೆ ಅದರ ಉದ್ದೇಶ ಏನಪ್ಪ ಅಂತಂದರೆ 2A 2B 3D ಅಂತಕ್ಕಂಥದ್ದು ಆದಾಯದ ಮೇಲೆ ಜಾತಿ ನಿರ್ಧಾರ ಆಗ್ತಕ್ಕಂಥದ್ದು. ಅಂದರೆ 8 ಲಕ್ಷ ಅಥವಾ 8 ಲಕ್ಷಕ್ಕಿಂತ ಅಧಿಕ ಆದಾಯ ಗಂಡಂದೇನಾದರೂ ಇದ್ದರೆ ಅಲ್ಲಿ ಆಟೋಮೆಟಿಕ್ಕಾಗಿ ಆ ಜಾತಿ ರದ್ದಾಗಿ GM ಅಂತ ಕನ್ಸಿಡರ್ ಆಗುತ್ತೆ. ಆದರೆ SC/ST ಕ್ಯಾಟಗರಿ 1ದವ್ರದ್ದು ಅದೆಷ್ಟೇ ಆದಾಯ ಇದ್ರೂ ಕೂಡ ಅಲ್ಲಿ ಆದಾಯನೇ ಬೇರೆ ಇರುತ್ತೆ ಮತ್ತು ಜಾತಿ ಪ್ರಮಾಣ ಪತ್ರನೇ ಬೇರೆ ಇರುತ್ತೆ. ಆ ಕಾರಣದಿಂದಾಗಿ SC/ST ಕ್ಯಾಟಗರಿ 1 ಅಭ್ಯರ್ಥಿಗಳದ್ದು ಅಂದರೆ ಮಹಿಳಾ ಅಭ್ಯರ್ಥಿಗಳದ್ದು ಒಂದು ರೀತಿ ಆದರೆ 2A 2B 3D ಇರ್ತಕ್ಕಂಥ ಕೆಟಗರಿಯ ಮಹಿಳಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ನೀವು ಏನಾದರೂ ವಿವಾಹಿತೆ ಅಂತೇಳಿ ನೀವು ಅಪ್ಲಿಕೇಶನಲ್ಲಿ ಹಾಕಿದ್ರಿ ಅಂತಂದರೆ ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮನ್ನು ಗಂಡನ ಹೆಸರಿನಲ್ಲಿ ಕೊಡಬೇಕಾಗುತ್ತೆ. ಆ ಕಾರಣದಿಂದಾಗಿ 2A 2B 3D ಮಹಿಳಾ ಅಭ್ಯರ್ಥಿಗಳು ಅಂದರೆ ವಿವಾಹಿತರಾದಂಥ ಮಹಿಳಾ ಅಭ್ಯರ್ಥಿಗಳು ತಮ್ಮ ಒಂದು ಮೀಸಲಾತಿ ಪ್ರಮಾಣ ಪತ್ರವನ್ನು ಗಂಡನ ಹೆಸರು ಇರ್ತಕ್ಕಂಥದ್ದನ್ನೇ ನೀಡಬೇಕಾಗುತ್ತೆ. ಸೊ ಇವೆರಡು ಈ ವಿಚಾರಗಳನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಮತ್ತು
ಇದುವರೆಗೂ ದಾಖಲಾತಿ ಪರೀಕ್ಷೆ 2023, 2024 ಮತ್ತು 2025ರಲ್ಲಿ ಒಂದು ಕೆಸೆಟ್ ಪಾಸಾಗಿ ಅಭ್ಯರ್ಥಿಗಳು ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿಲ್ಲ ಅಂತಂದರೆ ಈ ಬಾರಿ ಕೊಟ್ಟಿರ್ತಕ್ಕಂಥ ಡೇಟ್ಗೆ ತಾವು ಹೋಗಿ ತಮ್ಮ ಒಂದು ಸರ್ಟಿಫಿಕೇಟನ್ನು ಪಡ್ಕೊಳ್ಬೋದಾಗಿರುತ್ತೆ. ಮತ್ತು ಇಲ್ಲಿ ಎರಡನೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುತ್ತೆ, ಆದರೆ ನಿಮ್ಮ ಒಂದು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡಿಲ್ಲ ಅಥವಾ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಇನ್ನೂ ಬಂದಿಲ್ಲ ಅಂತಂದರೆ ಅಂಥ ಅಭ್ಯರ್ಥಿಗಳು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ಅವರೇ ತಿಳಿಸಿರ್ತಕ್ಕಂಥದ್ದು. ಮತ್ತು ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಅವರು ಡೇಟ್ ಕೂಡ ಕೊಟ್ಟಿರ್ತಾರೆ. ಅಂದರೆ 2023, 24, 25 ಎಲ್ಲರಿಗೂ ಇದು ಸಂಬಂಧಪಟ್ಟದ್ದು. ಮತ್ತು ವರ್ಷದ ಆಧಾರದ ಮೇಲೆ ಏನಿಲ್ಲ ಅನಿಸುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2023 ಕೆಸೆಟ್ 2023 ಸಬ್ಜೆಕ್ಟ್ಸ್ ಅಂತ ಇದೆ ಇರ್ತಕ್ಕಂಥದ್ದು. ಒಂದು ಸಾರಿ ನೀವು ನೋಡ್ಕೊಂಡ್ಬಿಡಿ, ನಾನು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ಕೆಸೆಟ್ 2024 ಸಬ್ಜೆಕ್ಟ್ಸ್ ಇದೆ. ಅಂದರೆ ಇಲ್ಲಿ 10/12/2025 ಬೆಳಗ್ಗೆ ಮತ್ತು ಇದು 10/12/2025 ಮಧ್ಯಾಹ್ನ ಇರ್ತಕ್ಕಂಥದ್ದು. ಅಂದರೆ ಆಲ್ ಸಬ್ಜೆಕ್ಟ್ ಅಂದರೆ 41 ವಿಷಯಗಳ, ಮತ್ತು ಇಲ್ಲಿ ಕೂಡ 41 ವಿಷಯಗಳು ನೋಡಿ. ಇಲ್ಲಿ ಬೇರೆ ಬೇರೆ ಇದೆ, ಸ್ವಲ್ಪ ಗಮನ ಇಟ್ಟು ನೋಡಿಕೊಳ್ಳಿ. ಏನಂತಂದರೆ 2023ರ 41 ವಿಷಯಗಳಲ್ಲಿ ಕೆಸೆಟ್ ಪಾಸಾದಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 10/12/2025 ಹಾಜರಾಗಬೇಕು. ಅದೇ ರೀತಿ 2024ರ ಒಂದು ಕೆಸೆಟ್ 41 ವಿಷಯಗಳಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಅದೇ 10/12/2025 ಮಧ್ಯಾಹ್ನ ಹಾಜರಾಗಬೇಕು. ಟೈಮ್ ಕೂಡ ಕೊಟ್ಟಿದ್ದಾರೆ. ಆ ಟೈಮ್ ಪ್ರಕಾರ ನೀವು ಹಾಜರಾಗಿ 2023ರವರು 10/12/2025 ಇದೇ ತಿಂಗಳ 10ನೇ ತಾರೀಕಿಗೆ ನೀವು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೆ ಹಾಜರಾದರೆ 2024ರ ಕೆಸೆಟ್ 41 ವಿಷಯಗಳಲ್ಲಿ ಪಾಸಾದಂಥವರು ಮಧ್ಯಾಹ್ನ 2:30ರಿಂದ 4:30ರವರೆಗೆ ಎಲ್ಲ ವಿಷಯಗಳದ್ದು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಿಮಗೆ ಸರ್ಟಿಫಿಕೇಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ 2025ರಲ್ಲಿ ಅಂದರೆ ಈ ವರ್ಷ ಏನು ಕೆಸೆಟನ್ನು ಪಾಸ್ ಮಾಡ್ಕೊಂಡಿದ್ರೆ 2025ರ ಅಭ್ಯರ್ಥಿಗಳಿಗೆ ಮೂಲ ದಾಖಲಾತಿಗಳ ಒಂದು ಪರಿಶೀಲನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಆ ವಿಷಯಗಳು ಮತ್ತು ಡೇಟ್ ಕೂಡ ಇರುವಂಥದ್ದು 11-12 ಒಟ್ಟಾರೆ 2 ದಿನಗಳ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ 11 ಇದೇ ಡಿಸೆಂಬರ್ 11 ಮತ್ತು ಡಿಸೆಂಬರ್ 12ರಂದು ನೀಡ್ತಕ್ಕಂಥದ್ದು. ಕಾಮರ್ಸು, ಕನ್ನಡ, ಎಕನಾಮಿಕ್ಸು, ಆಮೇಲೆ ಕೆಮಿಕಲ್ ಸೈನ್ಸು, ಎನ್ವೈರನ್ಮೆಂಟಲ್ ಸೈನ್ಸು, ಹೋಮ್ ಸೈನ್ಸ್ ಇವರು ಇದೇ ತಿಂಗಳ 11ನೇ ತಾರೀಕಿಗೆ ಹಾಜರಾಗಬೇಕಾಗುತ್ತೆ. ಮತ್ತು ಇಲ್ಲಿ ಕೂಡ ಇರತಕ್ಕಂಥದ್ದು ಈ ಕಡೆ ಸಬ್ಜೆಕ್ಟು ಕೂಡ ಕೊಟ್ಟಿದ್ದಾರೆ. ಮತ್ತು ಆಮೇಲೆ 12 ಅಂದರೆ ಇದೇ ತಿಂಗಳ 12ನೇ ತಾರೀಕಿಗೆ ಹಿಸ್ಟ್ರಿ, ಇಂಗ್ಲೀಷು, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಸೋಷಿಯಲ್ ವರ್ಕು, ಎಜುಕೇಷನ್ನು, ಮ್ಯೂಸಿಕ್ಕು, ವಿಜುವಲ್ ಆರ್ಟ್ಸು, ವುಮೆನ್ ಸ್ಟಡೀಸು, ಪರ್ಫಾರ್ಮಿಂಗ್ ಆರ್ಟ್ಸು, ಮತ್ತು ಆಮೇಲೆ ಈ ಕಡೆನೂ ಕೂಡ ಸಬ್ಜೆಕ್ಟ್ ಇದೆ. ಅಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಅಂತಲೂ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ವೇಳೆ ಈ ಪ್ರಕಟಣೆ ಬೇಕು ಅನ್ನೋದಾದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ. ಟೆಲಿಗ್ರಾಮ್ ಗ್ರೂಪಿಗೆ ಸೇರೋದ್ರ ಮೂಲಕ ನೀವು ಈ ಒಂದು PDF ಅನ್ನು ನೋಡ್ಕೊಳ್ಬೋದಾಗಿರುತ್ತೆ. ಸೊ ಇದಷ್ಟೇ ಅಲ್ಲದೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ನಿಮ್ಮ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಪ್ರತಿ ಕಮೆಂಟ್ಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.